ಈ ವರ್ಷ ಮಾವಿನ ಹೂವು ಭರಪೂರ ಹೂ ಬಿಟ್ಟಿದ್ದು ಮಾವು ಗಮ್ಮಲಿನಿಂದ ಪ್ರಗತಿಪರ ರೈತ ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ಅವರ ಮಾವಿನ ತೋಪು ಇತ್ತ ಎಲ್ಲರ ಗಮನ ಸೆಳೆಯುತ್ತಿದೆ. ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿಗೆ ಹೆಚ್ಚು ಬೇಡಿಕೆ ಇದೆ. ದಯಾನಂದ ಮೂರ್ತಿ ಸಾವಯವ ಕೃಷಿ ವಿಧಾನ ಅನುಸರಿಸಿ ವಿವಿಧ ತಳಿಯ ಮಾವುಗಳನ್ನು ಕೃಷಿ ನಡೆಸಿದ್ದು, ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಅವರ ಮಾವಿಗೆ ಬೇಡಿಕೆ ದುಪ್ಪಟ್ಟವಾಗುತ್ತದೆ. ಮಾವು ಮಾರಾಟಕ್ಕೆ ಬಂದಾಗ ಮಾರುಕಟ್ಟೆಯಲ್ಲಿ ದರ ಕುಸಿದರೆ ಇವರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವುದಿಲ್ಲ. ಬೈಕಿನಲ್ಲಿ ಚೀಲ ಇಟ್ಟುಕೊಂಡು ಅಂಗಡಿಗಳಿಗೆ ಮನೆಗಳಿಗೆ ಹೋಗಿ ಇವರು ಮಾರಾಟ ಮಾಡ್ತಾರೆ. ಸಾವಯವ ವಿಧಾನದಲ್ಲಿ ಬೆಳೆದಿರುವ ಮಾವಿನ ಹೆಚ್ಚು ಬೇಡಿಕೆ ಇದ್ದು, ಈ ಬಾರಿ ಉತ್ತಮ ಹೂ ಬಿಟ್ಟಿದ್ದು ಉತ್ತಮ ಫಸಲು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ರೈತ ಆರ್ಯ ದಯಾನಂದ ಮೂರ್ತಿ. ಪ್ರಗತಿಪರ ರೈತ ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ತನ್ನ ಜಮೀನಿನಲ್ಲಿ ಅಡಿಕೆ, ನಿಂಬೆ, ನೇರಳೆ ಸೇರಿದಂತೆ ಮಾವಿನ ವಿವಿಧ ತಳಿಗಳಾದ ಮಲ್ಲಿಕಾ, ಬಾದಾಮಿ, ಅಲ್ಪನಾ, ಸಿಂಧೂರ, ಉದಯ ಅರ್ಕ, ರಸಪುರಿ, ಬೇನಿಸ, ತೋತಾಪುರಿ, ಮಿಯಾಜಾಕಿ ಸೇರಿದಂತೆ 200 ಸಸಿಗಳನ್ನು ತಂದು ತೆಂಗು ಅಡಿಕೆ ತೋಟದ ಮಧ್ಯೆ ಬೆಳೆಸಲಾಗಿದೆ. ಸಾವಯವ ಹಾಗೂ ಸಮಗ್ರ ಕೃಷಿ ವಿಧಾನ ಅನುಸರಿಸುತ್ತಿದ್ದು, ಆರಂಭದಲ್ಲಿ ಉತ್ತಮ ಆದಾಯ ಕಂಡಿದ್ದ ರೈತ ಮೊದಲ ಬಾರಿಗೆ 80,000 ಆದಾಯ ಬಂದಿತ್ತು. 2ನೇ ವರ್ಷದಲ್ಲಿ ಮಾವಿನ ಹಣ್ಣಿನಿಂದ 2 ಲಕ್ಷ ಆದಾಯ ಬಂದಿತ್ತು. ಕಳೆದ ವರ್ಷ ಇಳುವರಿ ಕಡಿಮೆಯಾಗಿತ್ತು. ಆದರೆ ಈ ವರ್ಷ ಮರದ ತುಂಬೆಲ್ಲ ಹೂ ಬಿಟ್ಟಿರುವುದರಿಂದ ಉತ್ತಮ ಲಾಭ ನಿರೀಕ್ಷಿಸಿದ್ದೇವೆ ಎನ್ನುತ್ತಾರೆ ಪ್ರಗತಿಪರ ರೈತ ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ. ಹಿಡಿದಿದೆ, ಒಳ್ಳೆ ಹೂವು ಬಂದಿದೆ. ಈಗ ಬಂದ್ರೆ ಏನೋ ಒಂಥರ ಅನ್ಸುತ್ತೆ. ಈ ವರ್ಷ ಮಾವು ನಿಮ್ಗೆ ಯಾವ ರೀತಿ ಲಾಭ ತಂದು ಕೊಡುತ್ತೆ? ಭಾಳ ಖುಷಿಯಾಗಿದೆ. ಈ ವರ್ಷ ಮಳೆ ಕಮ್ಮಿ ಬಂದರೂ ಕೂಡ ನೋಡಿ, ಕಡಲೆ ಗಿಡ ಹೊರಟೋಯ್ತು, ತೊಗರಿನೂ ಒಂದು 50% ಲಾಸ್ ಆಗೋಯ್ತು. ಆದರೂ ಕೂಡ ನಮ್ಮ ಮ್ಯಾಂಗೋ ಮತ್ತು ಸಪೋಟ ಅದ್ಭುತವಾಗಿ ಈ ಸರಿ ಬಂದಿದೆ. ಈಗ ನನ್ನಲ್ಲಿ 200 ಮರಗಳಿದ್ದಾವೆ, ಸುಮಾರು 15 ತಳಿ ಇದೆ. ಅಷ್ಟು ಮರಗಳು ಸಮೇತನ ಅದ್ಭುತವಾಗಿ ಎಲೆ ಕೂಡ ಕಾಣ್ತಾ ಇಲ್ಲ. ಈಗ ನೀವು ಆ್ಯಕ್ಚುಲಿ ನೋಡ್ತಾ ಇದ್ದೀರ, ಈಗ ಸುತ್ತ ಮರಗಳನ್ನು ನೀವು ಅಧಿಕಾರಿಗಳೆಲ್ಲ ನೋಡ್ತಾ ಇದ್ದೀರಾ, ಎಲೆನೇ ಕಾಣ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಪ್ರತಿ ವರ್ಷಕ್ಕಿಂತ ಈ ಸರಿ ಒಂದು 5 ಟನ್ ಜಾಸ್ತಿ ಆಗ್ಬೋದು ಅಂತ ನನ್ನ ಒಂದು ನಿರೀಕ್ಷೆ ಇದೆ. ನೀವು ಇದು ವ್ಯಾಪಾರ ಅಥವಾ ಅಂದ್ರೆ ಮಣ್ಣು ಮಾರಾಟಕ್ಕೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ತೀವಿ? ಈ ಹಣ್ಣು ನಾನು ಸುಮಾರು ಇದು 6ನೇ ವರ್ಷ ವ್ಯಾಪಾರ ಮಾಡಿದ್ದೀನಿ. ಇದು 7ನೇ ವರ್ಷ ನನಗೆ ಕೊಡ್ತಕ್ಕಂಥದ್ದು. ಸ್ಟಾರ್ಟಿಂಗಿಂದಲೂ ಕೂಡ ಯಾರಿಗೋ ಕೊಡಬೇಕಂತ ನೋಡಿದಾಗ ವರ್ತಕರು ಬರೋರು, ವಾಟ್ಸಪ್ ನೋಡೋರು, ವರ್ತಕರು ಬರೋರು. ಮರಗಳಲ್ಲಿ ಒಂದು 8,000 ಕೊಡಲಾ, 10,000 ಕೊಡಲಾ, ಕೊನೆ ಲಾಸ್ಟ್ 15,000 ಕೊಡಿ ಬಿಡಿ ಅನ್ನೋರು. ನಾನು ಯಾವ ಕಾರಣಕ್ಕೆ ಅಕ್ಕಿ ಪಕ್ಷಿ ತಿಂದುಬಿಡಲಿ ಬಿಡಿ ಅಂತೇಳಿ ನಾನು ಕೈ ಬಿಟ್ಟೆ. ಹಂಗಾಗ್ಬಿಟ್ಟು ಹೋದ ಸರಿ ಬರೀ ನಾವು ತಿಂದು ಇದು ಮಾಡಿದ್ವಿ. ಯಾರನ್ನ ಕೇಳಿದರೆ 30 ರೂಪಾಯಿ ಕೆಜಿ ಕೊಡೋದು, 40 ರೂಪಾಯಿ ಕೆಜಿ ಕೊಡೋದು ನೆಗ್ಲೆಕ್ಟ್ ಮಾಡೋರು. ಆಪ್ಕಾಮ್ಸಲ್ಲಿ ಹೊರಗಡೆ ಹೋದರೆ ಅವ್ರು 160 ರೂಪಾಯಿ, 180 ರೂಪಾಯಿ ಕೆಜಿವರೆಗೂ ಮಾರಿದರೆ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಕೇಳಿದಷ್ಟು ಕೊಟ್ಟು ತಗೊಂಡೋಗೋರು. ನಾವು 1 ಕೆಜಿ ಕೊಟ್ಟರೆ ಒಂದು ಕಾಲು ಕೆಜಿ ಜಾಸ್ತಿ ಕೊಡ್ತಾಯಿದ್ವಿ. ಇದನ್ನು ಯಾವಾಗ ಅನುಭವಿಸಿದ್ನೋ 2ನೇ ವರ್ಷ ನಾನೇನು ಮಾಡಿದೆ, ನಾನೊಂದು ಕಂಡ್ಕೊಂಡೆ,